ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 42. ಸಹನಾ ಹಾಗೂ ಅವ್ಯಯ್ ರಿಸೆಪ್ಷನ್ಗೆ ಎಲ್ಲರೂ ಆಗಮಿಸಿದ್ದರು. ಸಹನಾಳ ಮನದಲ್ಲಿ ನೋವಿದ್ದರು. ಅದನ್ನು ತೋರಗೊಡದೆ ನಗುಮುಖ ಹೊತ್ತು ವೇದಿಕೆ ಮೇಲೆ ನಿಂತಿದ್ದಳು. ತಮಗೆ ವಿಶ್ ಮಾಡಿದವರ ಜೊತೆ ನಗುತ್ತಲೇ ಮಾತನಾಡಿ ಫೋಟೋ ಕ್ಲಿಕ್ಕಿಸುತ್ತಿದ್ದರು ನವಜೋಡಿಗಳು. ಮಗಳು ಸಂತೋಷವಾಗಿರುವುದನ್ನು ಕಣ್ತುಂಬಿಕೊಳ್ಳುತ್ತಿದ್ದರು ಸುಧಾರವರು. ಆದರೆ ಏನೋ ಸರಿಯಿಲ್ಲ ಎಂದು ಅನಿಸಿದ್ದು ಸತೀಶ್ ರವರಿಗೆ ಮಾತ್ರ. ತಂದೆ ಹಾಗೂ ಮಗಳ ಬಾಂಧವ್ಯವೇ ಹಾಗಲ್ಲವೇ? ಅವರ ಮನ ಮಗಳ ನೋವನ್ನು ಬೇಗನೆ ಅರಿತುಕೊಂಡಿತು. ಮಗಳ ಬಳಿ ಬಂದವರೇ, ಮಗಳೇ ಏನಾದರೂ ಸಮಸ್ಯೆನಾ ಎಂದು ಕೇಳಿದಾಗ, ನಾನು ನನ್ನ ಬೇಸರವನ್ನು ಹೊರಗೆ ತೋರಿಸಿಕೊಳ್ಳದಿದ್ರು ಅಪ್ಪಂಗೆ ಹೇಗೆ ಎಲ್ಲ ಗೊತ್ತಾಗುತ್ತೆ ಎಂದು ತನ್ನಲ್ಲೇ ಪ್ರಶ್ನಿಸಿದವಳು, ಹಾಗೇನಿಲ್ಲ ಅಪ್ಪ, ಇನ್ಮೇಲೆ ನಿಮ್ಮ ಜೊತೆ ಇರೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಬೇಸರ ಅಷ್ಟೆ ಎಂದಳು. ಅವಳ ಉತ್ತರ ನಂಬುವಂಥದ್ದೇ ಆಗಿದ್ದರಿಂದ ಅಲ್ಲಿಂದ ತಮ್ಮ ಮಡದಿಯ ಬಳಿ ಬಂದರು. ಗುಲಾಬಿಯವರು ರಿಸೆಪ್ಷನ್ಗೆ ಬಂದವರಲ್ಲಿ ತಮಗೆ ಪರಿಚಯವಿದ್ದವರ ಜೊತೆ ಹರಟುತ್ತಿದ್ದರು. ಸಹನಾಳ ಮನೆತನದ ಬಗ್ಗೆ ಯಾರಾದರೂ ವಿಚಾರಿಸಿದರೆ ಅವಳು ಸಹ ತಮ್ಮಂತೆ ಶ್ರೀಮಂತ ಮನೆತನದವಳು ಎಂದು ಸುಳ್ಳಾಡುತ್ತಿದ್ದರು. ಮಧ್ಯಮ ವರ್ಗದ ಕುಟುಂಬದ ಹೆಣ್ಣನ್ನು ಸೊಸೆ ಎಂದರೆ ಎಲ್ಲರ ಮುಂದೆ ತಮಗೆ ಅವಮಾನವಾಗುವುದು ಎಂಬ ಧೋರಣೆ ಅವರದು. ಸತೀಶ್ ದಂಪತಿಗಳನ್ನು ಪ್ರತಾಪ್ ರವರು ಚೆನ್ನಾಗಿ ಮಾತನಾಡಿಸಿದರೆ ಗುಲಾಬಿಯವರು ತಮಗೂ ಅವರಿಗೂ ಸಂಬಂಧವೇ ಇಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದರು. ಸಹನ ನನ್ನ ಹತ್ರ ಸುಳ್ಳು ಹೇಳಿದ್ಲಾ? ಗುಲಾಬಿಯವರು ತುಂಬ ಬದಲಾಗಿದ್ದಾರೆ. ಅವತ್ತು ನಮ್ಮ ಮನೆಗೆ ಬಂದಾಗ ಹೀಗಿರಲಿಲ್ಲ ಅವರು. ಸಹನಾಳ ದುಃಖಕ್ಕೆ ಕಾರಣ ಅವರೇ ಆಗಿರಬಹುದಾ ಎಂಬ ಅನುಮಾನ ಕಾಡಿತು ಸತೀಶ್ ರವರಿಗೆ. ರಿಸೆಪ್ಷನ್ನಲ್ಲಿ ಹಾಡು, ನೃತ್ಯ ಮುಂತಾದವುಗಳು ನಡೆಯುತ್ತಲೇ ಇದ್ದವು. ಎಲ್ಲರ ಒತ್ತಾಯದ ಮೇರೆಗೆ ಸಹನಾ ಹಾಗೂ ಅವ್ಯಯ್ ಸಹ ನೀನಾದೆನಾ ಎಂಬ ಹಾಡಿಗೆ ಹೆಜ್ಜೆ ಹಾಕಿದರು. ಅವರಿಬ್ಬರ ಅನ್ಯೋನ್ಯತೆ ಕಂಡು ಸತೀಶ್ ದಂಪತಿಗಳು ಹಾಗೂ ಪ್ರತಾಪ್ ರವರು ಖುಷಿಪಟ್ಟರು. ತದನಂತರ ಅದ್ವಿಕ್ ಹಾಗೂ ಆಜ್ಞಾ ತಮಗಿಷ್ಟವಾದ ಹಾಡಿಗೆ ಹೆಜ್ಜೆ ಹಾಕಿದರು. ಖ್ಯಾತಿ ಅದರ ವಿಡಿಯೋ ಮಾಡಿದಳು. ಅವಳ ಹಿಂದೆಯೇ ನಿಂತಿದ್ದ ಅದ್ರುತ್ ಮಗಳ ನೃತ್ಯವನ್ನು ನೋಡುವುದರಲ್ಲಿ ತಲ್ಲೀನನಾಗಿದ್ದ. ಖ್ಯಾತಿಗೆ ಅದರ ಅರಿವಿರಲಿಲ್ಲ. ಕಾಲ ಬಳಿ ಏನೋ ಹಾದು ಹೋದಂತೆ ಅನಿಸಿ ಹಿಂದಕ್ಕೆ ಹೆಜ್ಜೆ ಇಟ್ಟಾಗ ಅವನಿಗೆ ಡಿಕ್ಕಿ ಹೊಡೆದು ಪಕ್ಕಕ್ಕೆ ವಾಲಿದವಳನ್ನು ಅದ್ರುತ್ ತನ್ನ ತೋಳಿನಾಸರೆ ನೀಡಿ ಸಂಭಾಳಿಸಿದ. ಆರಿ ಓಕೆ? ಕಾಳಜಿಯಿಂದ ಕೇಳಿದವನಿಗೆ ಎಂದಷ್ಟೇ ನುಡಿದು ಅವನಿಂದ ಸರಿದು ನಿಂತಳು. ಪ್ರತಿ ಸಾರಿ ಅವನು ಸನಿಹ ಬಂದಾಗ ಲಯ ತಪ್ಪುತ್ತದೆ ಅವಳ ಹೃದಯ ಬಡಿತ. ಅವನ ಕಣ್ಣಿನಲ್ಲಿ ಕಳೆದು ಹೋಗುವ ಅನಿಸಿಕೆ ಮೂಡುತ್ತದೆ ಅವಳಿಗೆ. ಆದರೆ ಅವನಿಗೆ ತಾನು ಮೊದಲ ಆಯ್ಕೆ ಅಲ್ಲ ಎಂದು ನೆನೆದಾಗ ಅವನಿಂದ ದೂರ ಸರಿಯುತ್ತಾಳೆ ಅವಳು. ತಮ್ಮ ನೃತ್ಯ ಮುಗಿಸಿ ಖ್ಯಾತಿಯ ಬಳಿ ಬಂದವರೇ, ಪಾಪು ಅಕ್ಕ, ನನ್ನ ಡ್ಯಾನ್ಸ್ ಹೇಗಿತ್ತು? ಖುಷಿಯಿಂದ ಕೇಳಿದ ಅದ್ವಿಕ್ಗೆ ತನ್ನ ಅಕ್ಕನಿಂದ ಹೊಗಳಿಸಿಕೊಳ್ಳುವುದೆಂದರೆ ಬಲು ಪ್ರಿಯವಾದದ್ದು. ನನ್ನ ಪುಟ್ಟರಾಜ್ಕುಮಾರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಎಂದು ಅವನ ಕೆನ್ನೆ ಹಿಂಡಿದಳು ಖ್ಯಾತಿ. ಸಂತೋಷದಿಂದ ಉಬ್ಬಿ ಹೋದ ನವ. ಮಮ್ಮಿ ಮತ್ತು ನಾನು? ಕಣ್ಣರಳಿಸಿ ಕೇಳಿದ ಆಜ್ಞಾಳ ಹಣೆಗೆ ಮುತ್ತಿಟ್ಟವಳು. ನೀನು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೆ ಪುಟಾಣಿ, ನೋಡಿಲ್ಲಿ ನಾನು ನಿಮ್ಮಿಬ್ಬರ ಡ್ಯಾನ್ಸ್ ವಿಡಿಯೋ ಮಾಡಿದ್ದೀನಿ ಎಂದವಳು ತನ್ನ ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಅವರಿಬ್ಬರಿಗೂ ತೋರಿಸಿದಳು. ಅದನ್ನು ನೋಡಿ ಖುಷಿಪಟ್ಟರು ಮಕ್ಕಳಿಬ್ಬರು. ಅದ್ರುತ್ ಖ್ಯಾತಿಯನ್ನು ಗಮನಿಸುತ್ತಿದ್ದ. ಅದು ಅವಳ ಗಮನಕ್ಕೆ ಬಂದಾಗ ಅಲ್ಲಿಂದ ತುಸು ದೂರ ನಡೆದವಳು ಆಶಾರವರ ಬೆನ್ನ ಹಿಂದೆ ಅವಿತಳು. ಅವನ ಆತರನಾದ ನೋಟ ಅವಳಲ್ಲಿ ಲಜ್ಜೆ ಮೂಡಿಸುತ್ತಿತ್ತು. ಹದಿಹರೆಯದ ಹುಡುಗಿಯಂತೆ ಅಲ್ಲಿಂದಲೇ ಮೆಲ್ಲಗೆ ಇಣುಕಿದಳು. ಅವನು ಈಗಲೂ ತನ್ನನ್ನೇ ನೋಡುತ್ತಿದ್ದಾನೆಯೇ ಎಂದರಿಯಲು. ಆದರೆ ಅವನಲ್ಲಿರಲಿಲ್ಲ. ಎಲ್ಲಿ ಹೋಗಿರಬಹುದು ಎಂದು ಅವಳು ಯೋಚಿಸುತ್ತಿರುವಾಗ ಅವಳ ಹಿಂದೆ ನಿಂತಿದ್ದವ, ನಾನಿಲ್ಲೇ ಇದ್ದೀನಿ ಎಂದು ಅವಳ ಕಿವಿಯ ಬಳಿ ಪಿಸುಗುಟ್ಟಿದ. ಅವನುಸಿರು ಕಿವಿಯನ್ನು ಸೋಕಿದಾಗ ಸಣ್ಣಗೆ ಕಂಪಿಸಿದವಳು ಆಶಾರವರ ಕೈ ಹಿಡಿದು ಅವರ ಪಕ್ಕದಲ್ಲೇ ನಿಂತಳು. ಮಗಳಲ್ಲಿ ಏನೋ ಬದಲಾವಣೆಯಾಗಿದೆ ಎಂದು ಗಮನಿಸಿದ ಆಶಾರವರು, ಏನಾಯ್ತು ಬಂಗಾರಿ ಎಂದು ಕೇಳಿದಾಗ, ಏನಿಲ್ಲ ಮಮ್ಮಿ ಎಂದಳು ಹಿಂದೆ ತಿರುಗಿ ನೋಡುತ್ತಾ. ಅವಳ ಚರ್ಯೆಗೆ ನಸುನಕ್ಕವ ತನ್ನ ಮಗಳ ಬಳಿಗೆ ಹೋದ. ಅವಳು ಏನೋ ಹೇಳುತ್ತಿದ್ದಳು. ಅವನು ಅವಳ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದ. ರಿಸೆಪ್ಷನ್ ಮುಗಿಸಿ ಅತಿಥಿಗಳೆಲ್ಲರೂ ಹೊರಟಾಗಿತ್ತು. ಸತೀಶ್ ರವರು
ಮಗಳು ಹಾಗೂ ಒಳೆಯನನ್ನು ತಮ್ಮ ಜೊತೆ ಕಳುಹಿಸಿಕೊಡಿ ಎಂದು ಪ್ರತಾಪ್ರವರನ್ನು ಕೇಳಿದಾಗ ಸಹನಾಳ ಮನಸ್ಥಿತಿ ಅರಿತವರು ಅವಳು ತಮ್ಮ ಮಗನೊಂದಿಗೆ 2 ದಿನ ತವರು ಮನೆಯಲ್ಲಿ ಇದ್ದು ಬರಲಿ ಎಂದುಕೊಂಡು ತಕ್ಷಣ ಸಮ್ಮತಿಸಿದರು. ಸಹನಾಳಿಗೆ ತನ್ನ ಮನೆಗೆ ಹೋಗುತ್ತಿರುವ ವಿಷಯ ತಿಳಿದು ತುಂಬ ಖುಷಿಯಾಗಿತ್ತು. ಸಹಿ, ಮನೆಗೆ ಹೋಗ್ತಿದ್ದೀವಿ ಅಂತ ಖುಷಿಯಾಗಿದೆಯಾ? ಮಡದಿಯ ಖುಷಿಯ ಕಾರಣ ತಿಳಿದಿದ್ದರೂ ಅವಳನ್ನು ಮಾತನಾಡಿಸುವ ಸಲುವಾಗಿ ಬೇಕಂತಲೇ ಪ್ರಶ್ನಿಸಿದ. ಹ್ಞೂ ಅವಿ, ನಿಮಗೂ ಗೊತ್ತಲ್ಲ ನನ್ನ ಮನಸ್ಸು ಸರಿಯಿಲ್ಲ ನಿನ್ನೆಯಿಂದ. 2 ದಿನ ನಮ್ಮ ಮನೆಯಲ್ಲಿದ್ದರೆ ಸರಿ ಹೋಗ್ಬೋದೇನು? ನೀನು ಈ ಮನೆಯಲ್ಲಿ ಖುಷಿಯಾಗಿರಲ್ಲ ಅಂತಾಯಿತು. ಐಮ್ ಸಾರಿ ಸಹಿ, ನಾನು ನಿನ್ನ ಜೀವನದಲ್ಲಿ ಬರದಿದ್ದರೆ ನೀನು ಖುಷಿಯಾಗಿರ್ತಿದ್ದೆ ಎಂದವನಿಗೆ ಅವಳ ಮಾತುಗಳನ್ನು ಆಲಿಸಿದ ನಂತರ ಅವಳು ತನ್ನ ಮನೆಯಲ್ಲಿ ಖುಷಿಯಾಗಿರಲಾರಳು ಎಂಬ ಅನಿಸಿಕೆ ಮೂಡಿತು. ಅವಿ, ಯಾಕೇನೇನೋ ಯೋಚನೆ ಮಾಡ್ತಿದ್ದೀರಾ? ಅತ್ತೆ ನನ್ನನ್ನು ಸೊಸೆ ಅಂತ ಸ್ವೀಕರಿಸುವ ತನಕ ಸ್ವಲ್ಪ ಬೇಸರವಿರುತ್ತೆ ನನಗೆ, ನಿಜ. ಆದರೆ ನೀವು ಮತ್ತು ಮಾವ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸ್ತಿದ್ದೀರಾ, ಅಷ್ಟು ಸಾಕು ನನಗೆ ಎಂದಳು ಅವನ ಕೈ ಹಿಡಿದು. ಸುಧಾರವರು ಸಹನಾಳ ಕೋಣೆಯನ್ನು ಮೊದಲ ರಾತ್ರಿಗೆ ಅಣಿ ಮಾಡಿದ್ದರು. ಅವಳಿಗೆ ಚಂದದ ಸೀರೆ ಉಡಿಸಿದವರು ಅವಳ ಕೈಗೆ ಹಾಲಿನ ಲೋಟವನ್ನು ಕೊಟ್ಟು, ಇವತ್ತಿಂದ ಹೊಸ ಜೀವನ ಪ್ರಾರಂಭಿಸಿ, ಒಳ್ಳೆಯದಾಗಲಿ ಮಗಳೇ ಎಂದು ಅವಳ ಹಣೆಗೆ ಮುತ್ತಿಟ್ಟರು. ಸಹನಾ ಅಂಜುತ್ತಲೇ ಕೋಣೆಗೆ ಹೋದಳು. ಅವ್ಯಯ್ ಅವಳ ದಾರಿ ಕಾಯುತ್ತಾ ಕುಳಿತಿದ್ದ. ತಿಳಿ ನೀಲಿ ಬಣ್ಣದ ರೇಷ್ಮೆ ಸೀರೆ ಅವಳಿಗೆ ಚೆನ್ನಾಗಿ ಒಪ್ಪುತ್ತಿತ್ತು. ಸಹಿ, ಈ ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ, ಮನಸ್ಫೂರ್ತಿಯಾಗಿ ಹೊಗಳಿದ. ಥ್ಯಾಂಕ್ಸ್ ಎಂದವಳು ಹಾಲಿನ ಲೋಟ ಅವನ ಕೈಗಿಟ್ಟು, ಪೂರ್ತಿ ನೀವೇ ಕುಡಿಯಿರಿ ಎಂದಳು ಮುಖ ಸಣ್ಣದು ಮಾಡಿ. ನಂಗೆ ಗೊತ್ತಮ್ಮ ನಿಂಗೆ ಹಾಲು ಇಷ್ಟ ಇಲ್ಲ ಅಂತ ಎಂದವ ಹಾಲು ಕುಡಿದು ಲೋಟವನ್ನು ಟೇಬಲ್ ಮೇಲಿಟ್ಟವ ಅವಳ ಕೈ ಹಿಡಿದ. ಅವಿ, ಅದು ಅವಳ ಧ್ವನಿ ಕಂಪಿಸುತ್ತಿತ್ತು. ಅವಳ ಪರದಾಟ ಕಂಡವನಿಗೆ ನಗು ಬರ್ತಿತ್ತು. ಉಕ್ಕಿ ಬರುತ್ತಿದ್ದ ನಗುವನ್ನು ತಡೆಯಲಾರದೆ ಜೋರಾಗಿ ನಕ್ಕು ಬಿಟ್ಟ. ಯಾಕೆ ನಗ್ತಿದ್ದೀರಾ? ಕಣ್ಣು ಸಂಕುಚಿಸಿ ಕೇಳಿದಳು. ನಗದೆ ಇನ್ನೇನು ಮಾಡಲಿ ಸಹಿ ಎಂದವ ಅವಳ ಭುಜ ಬಳಸಿ ಮಂಚದಲ್ಲಿ ತನ್ನ ಪಕ್ಕ ಕೂರಿಸಿದ. ನಾನೇನಾದರೂ ಮಾಡ್ತೀನಿ ಅಂತ ಭಯನ ಕೇಳಿದ. ಅವಳು ಮಾತನಾಡಲಿಲ್ಲ. ಅವಳ ಮೌನವನ್ನು ಅರ್ಥೈಸಿಕೊಂಡವ, ನನಗೂ ನಿನ್ನ ಮನಸ್ಸು ಅರ್ಥ ಆಗುತ್ತೆ ಸಹಿ ಎಂದ. ಅವಿ, ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದೀವಿ ನಿಜ, ಆದರೆ ಇಷ್ಟು ಬೇಗ ಮದುವೆ ಆಗುವ ಇಚ್ಛೆ ಇಬ್ಬರಿಗೂ ಇರಲಿಲ್ಲ ಅಲ್ವಾ? ನನಗೆ ಮನೆಯಲ್ಲಿ ಗಂಡು ನೋಡ್ತಿದ್ರು ಅನ್ನೋ ಕಾರಣಕ್ಕೆ ನಾವು ಆತುರಾತುರವಾಗಿ ಮದುವೆ ಆದ್ವಿ. ನಾನು ಇದಕ್ಕೆಲ್ಲ ಮಾನಸಿಕವಾಗಿ ತಯಾರಿಲ್ಲ ಅವಿ ಎಂದಳು ಕೋಣೆ ಅಲಂಕಾರವನ್ನು ನೋಡುತ್ತಾ. ಐನೋ, ನನಗೇನು ಬೇಜಾರಿಲ್ಲಪ್ಪ. ಇನ್ಮುಂದೆ ನೀನು ನನ್ನ ಜೊತೆನೇ ಇರ್ತೀಯಲ್ವಾ, ಅಷ್ಟೇ ಸಾಕು. ಮತ್ತೆ ನನಗೇನಾದರೂ ಮಾಡಬೇಕು ಅನ್ನಿಸಿದಾಗ ಎಂದು ಮಾತು ನಿಲ್ಲಿಸಿದವ. ಅವಳು ಅವನತ್ತ ನೋಡಿದಾಗ ಅವಳ ನೆತ್ತಿಗೆ ಚುಂಬಿಸಿದವ 2 ಕೆನ್ನೆಗಳಿಗೂ ಮುತ್ತಿಟ್ಟಾಗ ಸಣ್ಣಗೆ ಕಂಪಿಸಿದಳು ಅವಳು. ಹೀಗೆ ಮಾಡ್ತೀನಿ ಎಂದ ತುಂಟನಾಗೆ ನಗುತ್ತಾ. ಇಬ್ಬರ ನಡುವೆ ಪ್ರೀತಿ ಇತ್ತಾದರೂ ಅವನೆಂದು ಇಷ್ಟು ಸಲಿಗೆಯಿಂದ ಅವಳ ಜೊತೆ ನಡೆದುಕೊಂಡಿರಲಿಲ್ಲ. ಅವನ ಎದೆಗೊರಗಿ ಕಣ್ಣು ಮುಚ್ಚಿದವಳ ಹೃದಯ ಬಡಿತ ಲಯ ತಪ್ಪಿತು. ಅವಳ ತಲೆ ಸವರಿದವ. ಸಹಿ, ನಾನು ನಡ್ಕೊಂಡಿದ್ದು ನಿನಗೆ ಭಯ ಆಯಿತಾ ಎಂದಾಗ, ಅವಿ, ಅದು ನಮ್ಮ ಫಸ್ಟ್ ಕೇಸ್ ಎಂದವಳು ಅವನ ಭುಜವನ್ನು ಅದುಮಿದಳು. ಮೊದಲ ಸ್ಪರ್ಶಕ್ಕೆ ನಾಚಿದ್ದಾಳೆ ಎಂದು ಅರಿತವ. ಸಹಿ, ತುಂಬ ಹೊತ್ತಾಗಿದೆ, ಸೀರೆಯಲ್ಲಿ ಮಲಗಲು ಕಷ್ಟ ಆಗಬಹುದು, ಬಟ್ಟೆ ಬದಲಾಯಿಸು ಎಂದ. ಆದರೆ ಅಲ್ಲಿ ಸಪ್ರೇಟ್ ಡ್ರೆಸ್ಸಿಂಗ್ ರೂಮ್ ಇರಲಿಲ್ಲ, ಅಟ್ಯಾಚ್ಡ್ ಬಾತ್ರೂಮ್ ಸಹ ಇರಲಿಲ್ಲ. ಮತ್ತೆ ಬಟ್ಟೆ ಬದಲಾಯಿಸುವುದು ಹೇಗೆ ಎಂದುಕೊಂಡು, ಬೇಡ ಪರವಾಗಿಲ್ಲ, ನಾನು ಹೀಗೆ ಮಲಗ್ತೀನಿ ಎಂದವಳು ದೀಪವಾರಿಸಿ ಮಂಚದ ತುದಿಯಲ್ಲಿ ಮಲಗಿದರೆ ಅವಳ ಪಕ್ಕದಲ್ಲೇ ಅವಳನ್ನು ತಬ್ಬಿಕೊಂಡು ಮಲಗಿದ ಅವ್ಯಯ್. ಮುಂದುವರಿಯುವುದು